ಪಟ್ಟಿಗೂ ಹೆಚ್ಚು ಮೊತ್ತಕ್ಕೆ ಸೀಟುಗಳನ್ನು ಮಾರಾಟ ಮಾಡಿರುವುದು ಪತ್ತೆಯಾಗಿತ್ತು. ಈ ಹಿಂದೆ ಏನಪ್ಪ ಅಂತಂದ್ರೆ ಈ 2025 ಎಲ್ಲ ಹುಡುಕಿ ತೆಗೆದಾಗ ಈ ಪ್ರಮಾಣದಲ್ಲಿ 10 ಪಟ್ಟು ಹೆಚ್ಚು, ಈ 1,000 ಇದ್ರಲ್ಲೋ 10,000 ಹೇಳುವಂಥ 1 ಲಕ್ಷ ಇದ್ರೆ 10 ಲಕ್ಷ ಆ ರೀತಿಯ ಸೀಟ್ಗಳು ಮಾರ್ಕೊಂಡಿದ್ದು ಬ್ಲಾಕಿಂಗ್ದಾಗ ಆ ದುಡ್ಡು ಹೊಡೆದಿದ್ವು ಅಂತೇಳಿ ಈಗಾಗಲೇ ಅದು ಪ್ರೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೀಟ್ ಬ್ಲಾಕಿಂಗ್ನಿಂದ 20.20 ಕೋಟಿ ಸಂಗ್ರಹ ಮಾಡಿರುವುದಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆಯ ಪ್ರತಿನಿಧಿಗಳು, ಮಧ್ಯವರ್ತಿಗಳ ವ್ಯಾಟ್ಸಪ್ ಚಾಟ್ಗಳು, ಡೈರಿ ಮತ್ತು ಲೆಕ್ಕದ ಪುಸ್ತಕಗಳಲ್ಲಿ ಸಾಕ್ಷ್ಯಗಳು ಪತ್ತೆಯಾಗಿದ್ದವು. ಆದರೆ ಸಂಸ್ಥೆಯ ಲೆಕ್ಕಪತ್ರಗಳಲ್ಲಿ ಈ ಹಣವನ್ನು ತೋರಿಸಿರಲಿಲ್ಲ ಅನ್ನುವಂಥದ್ದು. ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ದುಡ್ಡು ಹಿಡಿಯುವಂಥ ಕೆಲಸ ಆಗಿದೆ ಅಂತ ಹೊಡೆದ ತಮ್ಮದು ಆಸ್ತಿ ಮಾಡ್ಕೊಂಡಿದ್ದು. ಅದೇನು ಮಾಡ್ಕೊಂಡಿದ್ರಪ್ಪ ಅಷ್ಟೇ ಹೊಡೆದ ಶೋಧದ ವೇಳೆ 1.86 ಕೋಟಿ ನಗದು ಪತ್ತೆಯಾಗಿತ್ತು. ಅದಕ್ಕೆ ಲೆಕ್ಕಪತ್ರ ಇರಲಿಲ್ಲ. 1.86 ಲಕ್ಷ, 1,86,00,000 ಶೀಟ್ ಬ್ಲಾಕಿಂಗ್ ಮೂಲಕ ಶೀಟ್ಗಳನ್ನು ಮಾರಾಟ ಮಾಡಲಾಗುತ್ತಿತ್ತು ಎಂಬುದನ್ನು ಏಜೆಂಟರು, ಮಧ್ಯವರ್ತಿಗಳು, ಕಾಲೇಜು ಸಿಬ್ಬಂದಿಗಳು ವಿಚಾರಣೆ ವೇಳೆ ದೃಢಪಡಿಸಿದರು. ಇಡೀ ಈ ಒಂದು ಎನ್ಕ್ವೈರಿ ಮಾಡುವುದು ಎಲ್ಲರೂ ಅಲ್ಲಿ ಬೋಧಕ ವರ್ಗದವರಾಗಿರ್ಬೋದು, ಮತ್ತುಳಿದ ಬೋಧಕೇತರ ವರ್ಗದವರಾಗಿರ್ಬೋದು, ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಅವ್ರು ಒಪ್ಕೊಂಡಿದ್ರು ಅದನ್ನು, ಹೌದು ನಡೀತಿದ್ರಿ ಇಲ್ಲ ಅಂತೇಳಿ. ಅಕ್ರಮವಾಗಿ ಗಳಿಸಿದ ಈ ಹಣವನ್ನು ಏನಪ್ಪ ಅಂತಂದ್ರೆ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಂಡಿದ್ದಷ್ಟಲ್ಲ, ಸ್ವತ್ತುಗಳನ್ನು ಅಂದ್ರೆ ಆಸ್ತಿಗಳನ್ನು ಖರೀದಿ ಮಾಡ್ಕೊಂಡಾರ, ಬಂಗಾರ ಖರೀದಿ ಮಾಡ್ಕೊಂಡ್ರ, ಹೀಗೆಲ್ಲ ನಡೆದವನು ಅಂತ ಒಂದು ಮಾತನ್ನು ಇಲ್ಲಿ ಹೀಗಾಗಿ ಇಡೀ ಇದು ಹೊರಗೆ ಹಾಕ್ಯದ. ಇದು ಯಾವುದೇ ಪಕ್ಷದ ಮಾಡಿರಿ, ಆದರೆ ಇದು ಮಾಡಿದ್ದೇನು ಸುಳ್ಳಲ್ಲ, ಆಗಿದ್ದೇನು ಸುಳ್ಳಲ್ಲ. ಈ ಪ್ರಮಾಣದಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ ಕಾಲೇಜು ನಡೀತಿರ್ತದೆ. ಇವತ್ತು BE ಅದರಲ್ಲಿ ಪ್ರೊಫೆಷನಲ್ ಕೋರ್ಸ್ಗಳನ್ನ ತರೋದಕ್ಕಾಗಿ ಯಾಕೆ ಅದರಲ್ಲಿ ಪ್ರೈವೇಟ್ದವ್ರು ಹೆಚ್ಚು ಆಸಕ್ತಿ ತೋರಿಸ್ತಾರೋ, ಅಥವಾ ಇನ್ನುಳಿದ ಮಠಮಾನ್ಯಗಳು ಸಹಿತ ಇತ್ತೀಚೆಗೆ ಈ ಒಂದು ವ್ಯವಹಾರದ ಕೈ ಹಾಕೋದನ್ನು ಹೆಚ್ಚು ಮಾಡೋದ್ರಿಂದಾಗೆ ಕಾರಣ ಇಷ್ಟ ದೊಡ್ಡ ಪ್ರಮಾಣದ ದುಡ್ಡು ಬರ್ತದೆ ಅನ್ನುವಂಥದ್ದು. ಅಂದರೆ ಇಲ್ಲಿಯ ಈ ದೇಶದ 10% ಇರುವಂಥ ಅದರಲ್ಲೂ ಒಂದು 7